ದಿನದಿಂದ ದಿನಕ್ಕೆ ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಒಂದು ಕಡೆ ದಂಡದ ಪ್ರಮಾಣ ಹೆಚ್ಚಿಗೆ ಇದ್ರೂ ಕ್ಯಾರೆ ಅನ್ನದ ವಾಹನ ಸವಾರರು ಮತ್ತದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ತರೋಕೆ ಮುಂದಾಗಿದ್ದು, ರೂಲ್ಸ್ ಬ್ರೇಕ್ ಮಾಡೋರು 10 ಬಾರಿ ಯೋಚನೆ ಮಾಡಬೇಕಾಗಿದೆ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಕೇಂದ್ರದಿಂದ ಟಫ್ ರೂಲ್ಸ್. 5 ಬಾರಿ ರೂಲ್ಸ್ ಉಲ್ಲಂಘಿಸಿದ್ರೆ ವಾಹನ ಬ್ಲಾಕ್ ಲಿಸ್ಟ್ ಗ್ಯಾರಂಟಿ. ನಗರ ಬೆಳೆದಂತೆ ವಾಹನಗಳ ಸಂಖ್ಯೆನೂ ಹೆಚ್ಚುತ್ತಿದೆ. ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘನೆ ಆಗ್ತಾ ಇರೋ ಪ್ರಮಾಣನೂ ಏರಿಕೆಯಾಗ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಕೇಂದ್ರ ಹೆದ್ದಾರಿ ಪ್ರಾಧಿಕಾರ ಮತ್ತಷ್ಟು ಟಫ್ ರೂಲ್ಸ್ ಜಾರಿಗೆ ತರಲು ಮುಂದಾಗಿದೆ. 1989ರ ಕೇಂದ್ರ ಮೋಟಾರು ವಾಹನ ನಿಯಮಗಳಿಗೆ ತಿದ್ದುಪಡಿ ತರೋಕೆ ಮುಂದಾಗಿದ್ದು, ಒಂದು ವೇಳೆ ಆ ನಿಯಮ ಜಾರಿಯಾದ್ರೆ ಸಂಚಾರಿ ನಿಯಮ ಉಲ್ಲಂಘನೆ ಮಾಡೋರು 10 ಬಾರಿ ಯೋಚನೆ ಮಾಡಬೇಕಿದೆ. ಈಗಾಗಲೇ ದಂಡದ ಪ್ರಮಾಣ ಏರಿಕೆ ಮಾಡಿದ್ರೂ ವಾಹನ ಸವಾರರು ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ಒಂದೊಂದು ವಾಹನದ ಮೇಲೆ 10 ರಿಂದ 20 ಅಷ್ಟೇ ಏಕೆ 50ರವರೆಗೆ ಪ್ರಕರಣಗಳು ದಾಖಲಾಗಿರೋದನ್ನ ನೋಡ್ತಾ ಇರ್ತೀವಿ. ಇನ್ಮುಂದೆ ಹೀಗೆ ಆಗೋದಿಲ್ಲ. ಯಾಕಂದ್ರೆ ಕೇಂದ್ರದ ಈ ನಿಯಮ ಜಾರಿಯಾದ್ರೆ ಕೇವಲ 5 ಬಾರಿ ಮಾತ್ರ ನಿಯಮ ಉಲ್ಲಂಘನೆ ಮಾಡಬಹುದು. ಹಾಗಾದ್ರೆ ಹೊಸ ನಿಯಮದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸಮವಸ್ತ್ರದಲ್ಲಿರುವ ಅಧಿಕಾರಿ ಮಾತ್ರ ದಂಡ ವಿಧಿಸಬಹುದು. ನಿಯಮ ಉಲ್ಲಂಘನೆ ಆಗ್ತಿದ್ದಂತೆ SMS, ಇಮೇಲ್ ಮೂಲಕ ಸಂದೇಶ ರವಾನೆಯಾಗುತ್ತೆ. 15 ದಿನದೊಳಗೆ ವಾಹನ ನೋಂದಣಿಯಾಗಿರುವ ವಿಳಾಸಕ್ಕೆ ನೋಟಿಸ್ ಹೋಗುತ್ತೆ. ನೋಟಿಸ್ ತಲುಪಿದ 45 ದಿನದೊಳಗೆ ದಂಡ ಪಾವತಿ ಮಾಡಬೇಕು. ನಿಗದಿತ ವೇಳೆಗೆ ದಂಡ ಪಾವತಿ ಮಾಡದಿದ್ರೆ ವಾಹನದ ವ್ಯವಹಾರ ಸ್ಥಗಿತವಾಗುತ್ತೆ. ಗರಿಷ್ಠ 5 ಬಾರಿ ಮಾತ್ರ ನಿಯಮ ಉಲ್ಲಂಘನೆ ಮಾಡಬಹುದು. ಆಕ್ಷೇಪಣೆಗಳಿದ್ರೆ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬಹುದು. ಕೋರ್ಟ್ ಮೊರೆ ಹೋಗಬೇಕಿದ್ರೆ ಚಲನ್ನ 50% ಠೇವಣಿ ಕಡ್ಡಾಯ. ಇನ್ನು ವಾಹನಗಳಿಂದ ಆಗ್ತಾ ಇರೋ ನಿಯಮ ಉಲ್ಲಂಘನೆ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶದಿಂದ ಈ ನಿಯಮ ಜಾರಿಗೆ ತಂದಿದ್ರೂ ವಾಣಿಜ್ಯ ವಾಹನ ಮಾಲೀಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಕುರಿತಂತೆ ಕೇಂದ್ರ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೆಲ ಬದಲಾವಣೆ ಮಾಡುವಂತೆಯೂ ಮನವಿ ಮಾಡಿದ್ದಾರೆ. ಒಂದು ಸರ್ತಿ 5 ಕೇಸ್ ಆಗೋಯ್ತು ಅಂದ ಕೂಡಲೇ ಚಾಲನೆಯನ್ನು ಬ್ಲಾಕ್ ಮಾಡಿಬಿಟ್ರೆ ಅವಾಗ ಏನಾಗುತ್ತೆ, ನಮಗೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ, ಪರ್ಮಿಟ್ ರಿನ್ಯೂವಲ್ ಮಾಡೋಕ್ಕಾಗಲ್ಲ, FC ಮಾಡೋಕ್ಕಾಗಲ್ಲ. ಇದೆಲ್ಲ ದಿನನಿತ್ಯ ಕಡ್ಡಾಯವಾಗಿ ವಾಹನಗಳಲ್ಲಿ ಇರಬೇಕಾದಂಥ ಇದು. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಈ ನೋಟಿಫಿಕೇಷನ್ ಆಗಿ ಈ ರೂಲ್ಸ್ ಆಗೋಯ್ತು ಅಂದರೆ 45 ದಿವಸಗಳ ಒಳಗಡೆ ನಾವು ಫೈನನ್ನು ಕಟ್ಬಿಡಬೇಕಾಗತ್ತೆ. ಸಮ್ ಟೈಮ್ ಗೊತ್ತಾಗಲಿಲ್ಲ, ನೋಟಿಸ್ ಸರಿಯಾಗಿ ನಮಗೆ ರೀಚ್ ಆಗಲಿಲ್ಲ, ಯಾವುದೋ ಮಾಹಿತಿ ಇರೋದಿಲ್ಲ, ಯಾವುದೋ ಚಾಲಕ ಮಾಡಿಬಿಟ್ಟು ಕೆಲಸ ಬಿಟ್ಟು ಹೋಗಿರ್ತಾನೆ, ಅಂಥ ಸಂದರ್ಭಗಳಲ್ಲಿ, ಅಥವಾ ಗ್ರಾಮೀಣ ಭಾಗದಲ್ಲಿದ್ದರೆ ಸರಿಯಾಗಿ ನಮಗೆ ಮಾಹಿತಿನೇ ಬಂದಿರಲ್ಲ, ಅಂಥ ಸಂದರ್ಭಗಳಲ್ಲಿ ಕೂಡ ನಾವು ಅದನ್ನು ಕಟ್ಟಲಿಲ್ಲ ಅಂದರೆ ಗಾಡಿದು ಡಾಕ್ಯುಮೆಂಟ್ಸ್ ಟೋಟ್ಲಿ ಬ್ಲಾಕ್ ಆಗೋಗುತ್ತೆ. ಬೇರೆ ಸ್ಟೇಟಿಗೆ ಹೋಗ್ಬೇಕಂದ್ರೆ ಪರ್ಮಿಟ್ ಹಾಕೋಕ್ಕಾಗಲ್ಲ. ಅಥವಾ ಮೀನಿಂಗ್ ಏನಂದರೆ, ಆ ಸಂದರ್ಭದಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಎಲ್ಲ ಆಗಿಬಿಟ್ರೆ ಅದು ಡಾಕ್ಯುಮೆಂಟ್ಸು ಚಾಲನೆಯಲ್ಲಿಲ್ಲ, ಡಾಕ್ಯುಮೆಂಟ್ಸು ರನ್ ಆಗಿದೆ ಅಂತ ಹೇಳೋ ಥರ ಆಗೋಗುತ್ತೆ. ಅದರಿಂದ ಆಗ್ಬಿಟ್ಟು ಇಂಥ ಕಡ್ಡಾಯವಾದಂಥ ಕಾನೂನು ತಗೊಳ್ಳೋದಕ್ಕೆ ಮೊದಲು ಗುಣಮಟ್ಟದ ರಸ್ತೆಗಳನ್ನು ಕೊಡಬೇಕಾಗತ್ತೆ. ಮತ್ತು ನಮಗೆ ಪಾದಚಾರಿ ಮಾರ್ಗಗಳು, ಪಾರ್ಕಿಂಗ್ ಪ್ಲೇಸ್ಗಳು ಇದನ್ನು ಕೊಡಬೇಕಾಗತ್ತೆ. ಸದ್ಯ ಈ ಕರಡು ಇದೀಗ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದ್ದು ವಿರೋಧ ವ್ಯಕ್ತವಾಗ್ತಾ ಇದೆ. ಅಂತಿಮವಾಗಿ ಕರಡಿನಲ್ಲಿ ಬದಲಾವಣೆ ಮೂಲಕ ಜಾರಿ ಮಾಡುತ್ತಾ ಇಲ್ಲ ಯಥಾವತ್ತಾಗಿ ಜಾರಿ ಮಾಡಲು ಮುಂದಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.